ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಕರಿಸುತ್ತಾರೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎನ್ನುವುದನ್ನು ನಿರ್ಧರಿಸುವಂತಹ ಜವಾಬ್ದಾರಿಯು ನಿಮಗೆ ಬಿಟ್ಟಿದ್ದು. ಯಾರು ನಿಮ್ಮ ಭಾವನೆಗಳಿಗೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ನೋವು ನಲಿವುಗಳಿಗೆ ಬೆಂಬಲವನ್ನು ನೀಡುತ್ತಾರೆಯೋ ಅಂಥವರನ್ನು ನೀವು ಎಂದಿಗೂ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ಹಾಗೂ ನಿಮ್ಮ ಎಲ್ಲ ಕಷ್ಟದ ಸಮಯದಲ್ಲಿ ಯಾರು ನಿಂತು ಅವರು ನಿಮಗೆ ಸಹಕಾರವನ್ನು ನೀಡುತ್ತಾರೆ ಅವರನ್ನ ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನವನ್ನ ಆಸ್ವಾದಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಜೀವನವನ್ನ ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು. ಇವತ್ತಿನ ದಿನ ನೀನು ಹೇಗೆ ಬಾಳುತ್ತೀಯೋ ಅದರ ಮೇಲೆ ನಿನ್ನ ಮುಂದಿನ ಭವಿಷ್ಯವು ನಿರ್ಧಾರವಾಗುವುದು. ಇವತ್ತಿನ ದಿನ ಇಂದಿನ ದಿನವನ್ನು ನೀನು ಪರಿಶ್ರಮದಿಂದ ನಡೆಸುತ್ತಿದ್ದರೆ ಮುಂದಿನ ದಿನವು ಒಳ್ಳೆಯ ದಿನವು ನಿನ್ನ ಜೀವನದಲ್ಲಿ ಎದುರಾಗಲು ಸಹಕಾರಿಯಾಗುವುದು. ಹಾಗಾಗಿ ಇಂದು ಕಷ್ಟಪಡಲು ಹಿಂದೆ ಮುಂದೆ ನೋಡದಿರಿ. ಇಂದು ಕಷ್ಟಪಟ್ಟರೆ ಮುಂದೆ ಸುಖದ ಊಟವನ್ನು ಮಾಡುತ್ತೀಯಾ. ಕತ್ತಲೆಯ ನಂತರ ಬರುವಂತಹ ಬೆಳಕು ಬಹಳ ಆನಂದವನ್ನು ಕೊಡುವ ರೀತಿಯಲ್ಲಿ ನಾವು ಕಷ್ಟ ಕಾಲದಿಂದ ಮುಂದೆ ಬರಬೇಕು. ಆ ಮುಂದೆ ಬರುವಂತಹ ಬೆಳಕು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತದೆ. ಬೆಂಕಿಯಲ್ಲಿ ಬೇಯದಿದ್ದರೆ ಬಂಗಾರ ಎಂದಿಗೂ ಕೂಡ ಶುದ್ಧಿಯಾಗುವುದಿಲ್ಲ. ಹಾಗೆಯೇ ಮನುಷ್ಯನು ಕಷ್ಟಗಳಿಗೆ ಹೆದರಿಕೊಂಡರೆ ಆತನು ಎಂದಿಗೂ ಕೂಡ ಜೀವನದಲ್ಲಿ ವಿಜಯವನ್ನು ಸಾಧಿಸಲು ಸಾಧ್ಯವೇ ಆಗುವುದಿಲ್ಲ. ಇಂದಿನ ಕಷ್ಟಗಳು ಮುಂದಿನ ಭವಿಷ್ಯವಾಗಿರುತ್ತದೆ. ಕಷ್ಟ ಬಂದಿತು ಎಂದು ಯೋಚನೆ ಮಾಡುತ್ತಾ ಕಷ್ಟದಲ್ಲಿಯೇ ಮುಳುಗಿ ಇರಬೇಡಿ. ಆ ಕಷ್ಟವನ್ನು ಹೇಗೆ ಎದುರಿಸಿ ಮುಂದೆ ವಿಜಯವನ್ನು ಸಾಧಿಸಬೇಕು ಎನ್ನುವುದರ ಕಡೆ ಗಮನವನ್ನು ಹರಿಸಿ ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ. ಯಾವುದರ ಬಗ್ಗೆ ನೀನು ಅತಿಯಾಗಿ ಯೋಚನೆಯನ್ನು ಮಾಡುತ್ತಾ ಅತಿಯಾಗಿ ನೀನು ಭಯಪಟ್ಟು ನಿನ್ನ ಹೆಜ್ಜೆಯನ್ನು ಹಿಂದೆ ಇಡುತ್ತೀಯೋ ಆ ಭಯವೇ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಭಯ ಪಡುವುದನ್ನು ಬಿಟ್ಟು ಬಿಡು. ಮುಂದಕ್ಕೆ ಏನೇ ಆದರೂ ನಾನು ಅದನ್ನು ಎದುರಿಸಬಲ್ಲೆ ಎನ್ನುವ ಧೈರ್ಯದಿಂದ ಮುಂದೆ ನಡಿ. ಖಂಡಿತವಾಗಿಯೂ ನಿನ್ನ ಕೆಲಸವು ಯಶಸ್ವಿಯಾಗುವುದು. ಒಂದು ಬಾರಿ ಆ ಭಯದ ಎದುರುಗಡೆ ನಿಂತು ನೋಡು. ಆ ಭಯವೇ ನಿನ್ನನ್ನು ನೋಡಿ ಭಯಗೊಂಡು ಓಡಿ ಹೋಗುವುದು. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಎದುರಿಸಿ ನಿಂತಾಗ ಮಾತ್ರ ಜೀವನದಲ್ಲಿ ವಿಜಯವನ್ನು ಸಾಧಿಸುವುದು ಸಾಧ್ಯವಾಗುವುದು. ಯಾವುದಾದರೂ ನಾವು ಅತ್ಯುನ್ನತವಾಗಿ ಇರುವಂಥದ್ದನ್ನು ಸಾಧಿಸಬೇಕಾದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಯನ್ನು ಸಹಿಸುವಂತಹ ಸಹನೆಯು ಇರಬೇಕಾಗುತ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ನಾವು ಏನನ್ನಾದರೂ ಒಳ್ಳೆಯ ಪ್ರಯತ್ನಗಳನ್ನು ಮಾಡುತ್ತಾ ಮುಂದೆ ಸಾಗಿದಾಗ ಹಲವಾರು ಜನರು ಹಲವಾರು ರೀತಿಯಲ್ಲಿ ತಮ್ಮದೇ ಆಗಿರುವಂತಹ ವಿಮರ್ಶೆಗಳನ್ನು, ಕೊಂಕು ನುಡಿಗಳನ್ನು, ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವುದು ಸಹಜ. ಆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು, ವಿಮರ್ಶೆಗಳನ್ನು ಸಹಿಸಿ ಅವರಿಗೆ ನಿಮ್ಮ ಕಾರ್ಯದ ಮೂಲಕ ನೀವು ಉತ್ತರವನ್ನು ಕೊಟ್ಟಾಗ ಮಾತ್ರ ನೀವು ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನವನ್ನು ಏರಲು ಸಾಧ್ಯವಾಗುವುದು. ಇಲ್ಲವಾದರೆ ಈ ಪ್ರಪಂಚವು ನಿಮಗೆ ವಿಮರ್ಶೆ ಹಾಗೂ ಟೀಕೆ ಟಿಪ್ಪಣಿಯಿಂದಲೇ ನಿಮಗೆ ಮೂಲೆ ಗುಂಪನ್ನು ಸೇರಿಸುತ್ತಾರೆ. ಹುಷಾರು. ನೀನು ತಲುಪುವಂತಹ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡ. ಹಾಗೆಯೇ ಮಾರ್ಗ ಕಷ್ಟ ಅಂತ ಹೇಳಿ ಮಧ್ಯದಲ್ಲಿ ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡ. ಅದೆಷ್ಟೇ ದೂರವಿದ್ದರೂ ನಿನ್ನ ಗುರಿಯನ್ನು ಬದಲಿಸಬೇಡ. ಅದೆಷ್ಟೇ ಹತ್ತಿರದಲ್ಲಿ ಇದ್ದರೂ ಕೂಡ ಪ್ರಯತ್ನವನ್ನು ಪಡುವುದನ್ನು ಎಂದಿಗೂ ಬಿಡಬೇಡ. ಗುರಿ ಹತ್ತಿರದಲ್ಲಿ ಇದೆ ಎಂದು ಪ್ರಯತ್ನ ಪಡುವುದನ್ನು ಬಿಟ್ಟು ಬಿಟ್ಟರೆ ಹತ್ತಿರದಲ್ಲಿ ಇರುವಂತಹ ಗುರಿಯನ್ನು ಕೂಡ ನೀನು ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಯತ್ನ ಎನ್ನುವುದನ್ನು ಜೀವನದಲ್ಲಿ ನಿರಂತರವಾಗಿ ರೂಢಿಸಿಕೊಳ್ಳಬೇಕು. ಊಹೆಗಳು ಎನ್ನುವುದು ಜೀವನದ ಅವಾಸ್ತವಿಕತೆಯನ್ನು ದೂರ ತೆಗೆದುಕೊಂಡು ಹೋಗುತ್ತದೆ. ಆದರೆ ಎಷ್ಟೋ ದೂರವಿದ್ದರೂ ವಾಸ್ತವಿಕತೆಗೆ ಬರಲೇಬೇಕಾಗುತ್ತದೆ. ಬದಲಾವಣೆ ಎನ್ನುವುದು ನಾವು ಅಂದುಕೊಂಡಷ್ಟು ಸುಲಭವೇನೂ ಅಲ್ಲ. ಹಾಗಂತ ಅದು ಮಾಡಲು ಸಾಧ್ಯವೇ ಇಲ್ಲ ಎಂದು ಕೂಡ ಅಲ್ಲ. ನಾವು ಪ್ರಯತ್ನಗಳನ್ನು ಮಾಡುವುದು ಎನ್ನುವುದಾದರೆ ಅದು ಕೊನೆಗೆ ಮಾಡುವಂತಹ ಪ್ರಯತ್ನವಲ್ಲ, ಅದರ ಬದಲಿಗೆ ಮೊದಲ ಬಾರಿಗೆ ಗೆಲ್ಲುವಂತಹ ಪ್ರಯತ್ನವೆಂದು. ಗೆಲುವನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ಗೊತ್ತಿರುವವನಿಗಿಂತ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಎಂದು ತಿಳಿದವನೇ ಶ್ರೇಷ್ಠವಾಗಿ ಇರುವಂತಹ ವ್ಯಕ್ತಿಯಾಗುತ್ತಾನೆ. ಏಕೆಂದರೆ ಗೆಲುವಿನಿಂದ ಜೀವನವೇ ಬದಲಾಗಬಹುದು, ಆದರೆ ಒಮ್ಮೊಮ್ಮೆ ಸೋಲಿನಿಂದ
ಜೀವನವೇ ಸರ್ವನಾಶವಾಗುತ್ತದೆ. ಹಾಗಾಗಿ ಆ ಸೋಲನ್ನು ಹೇಗೆ ಸಮಭಾವದಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಯಾರು ಬೆಳೆಸಿಕೊಂಡಿರುತ್ತಾರೆಯೋ ಅವರು ಎಂದಿಗೂ ಯಾರಿಗೂ ಎಂತಹ ಕಷ್ಟದ ಸಂಗತಿಗಳು ಜೀವನದಲ್ಲಿ ಎದುರಾದರೂ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಎಂತಹ ಕಷ್ಟದ ಪ್ರಸಂಗಗಳು ಜೀವನದಲ್ಲಿ ಎದುರಾದರೂ ಕೂಡ ಅದನ್ನು ಎದುರಿಸಿ ನಿಲ್ಲುತ್ತೇನೆ ಎನ್ನುವಂತಹ ಮನೋಧೋರಣೆ ಇಂಥವರಿಗೆ ಬಹಳ ಇರುತ್ತದೆ. ಹಾಗಾಗಿ ಆಡಂಬರಕ್ಕಾಗಿ ಮಾಡುವಂತಹ ಸಾಲ, ಆನಂದಕ್ಕಾಗಿ ಮಾಡುವಂತಹ ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ಆಡಂಬರಕ್ಕಾಗಿ ಸಾಲವನ್ನು ಮಾಡಬಾರದು. ಯಾರೋ ಜೀವನದಲ್ಲಿ ಏನನ್ನೋ ತಂದರು ಅಥವಾ ಏನನ್ನೋ ಸಾಧಿಸಿದರು, ಯಾವುದೋ ವಸ್ತುಗಳನ್ನು ಮನೆಗೆ ತಂದರು ಎಂದು ಕೂಡಲೇ ನಮ್ಮ ಬಳಿ ಇದ್ದರೂ ಅಷ್ಟು, ಇಲ್ಲದಿದ್ದರೂ ಅಷ್ಟು ಇನ್ನೊಬ್ಬರ ಬಳಿಯಲ್ಲಿ ಸಾಲವನ್ನು ಮಾಡಿ ಅವರಿಗೆ ತೋರಿಸುವ ಸಲುವಾಗಿ ಆಡಂಬರಕ್ಕಾಗಿ ನಾವು ಏನನ್ನ ಮಾಡಬಾರದು. ನಮ್ಮ ಹಾಸಿಗೆ, ನಮ್ಮ ಯೋಗ್ಯತೆ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತದೆಯೋ ಅಷ್ಟನ್ನು ಮಾತ್ರ ನಾವು ಈಡೇರಿಸಿಕೊಳ್ಳಬೇಕು. ನಾವು ನಮ್ಮ ಆನಂದಕ್ಕೋಸ್ಕರ ಇತರರ ಮನಸ್ಸಿಗೆ ನೋವನ್ನು ಎಂದಿಗೂ ಉಂಟು ಮಾಡಬಾರದು. ನೀನು ಜೀವನದಲ್ಲಿ ಏನನ್ನ ಮಾಡುತ್ತಿದ್ದೀಯಾ ಮತ್ತು ಆ ಕೆಲಸವು ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎನ್ನುವಂತಹ ಅರಿವು ನಿನಗೆ ಇದ್ದರೆ ನಿನ್ನ ಜೀವನ ಎನ್ನುವುದು ಆಸಕ್ತಿಯುತವಾಗಿ ಇರುತ್ತದೆ. ಅದೇ ನೀನು ಏನನ್ನ ಮಾಡುತ್ತಿದ್ದೀಯಾ, ಎಲ್ಲಿಗೆ ಆ ಒಂದು ಕೆಲಸ ನಿನ್ನನ್ನು ಕರೆದುಕೊಂಡು ಹೋಗುತ್ತದೆ ಎನ್ನುವ ಅರಿವು ನಿನಗೆ ಇಲ್ಲವೆಂದರೆ ನೀನು ಜೀವನದಲ್ಲಿ ಉದ್ಧಾರವಾಗಲು ಸಾಧ್ಯವೇ ಆಗುವುದಿಲ್ಲ. ಜೀವನ ಎನ್ನುವುದು ಆಸಕ್ತಿದಾಯಕವಾಗಿ ಇರುತ್ತದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನ ನೀಡುತ್ತದೆ. ಜೀವನವು ತುಂಬ ಸೂಕ್ಷ್ಮವಾಗಿದೆ, ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ. ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳಿ. ನೀವು ಆಯ್ಕೆ ಮಾಡುವಾಗ ಕೊಂಚ ಯೋಚನೆಯನ್ನು ಮಾಡಿ. ಈ ಆಯ್ಕೆಯಿಂದ ನಮ್ಮ ಜೀವನಕ್ಕೆ ಒಳ್ಳೆಯ ರೀತಿ ಪರಿಣಾಮವನ್ನು ಬೀರುತ್ತದೆಯೋ ಅಥವಾ ಕೆಟ್ಟ ರೀತಿಯ ಪರಿಣಾಮವನ್ನು ಬೀರುತ್ತದೆಯೋ ಅಥವಾ ನನ್ನ ಒಂದು ಆಯ್ಕೆಯಿಂದಾಗಿ ಇತರರಿಗೆ ತೊಂದರೆಗಳು ಉದ್ಭವ ಆಗುತ್ತದೆಯೋ ಎನ್ನುವುದಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕಿರುನಗೆ ಹಾಗೂ ಮೌನ ಇವೆರಡೂ ಕೂಡ ಅತ್ಯುನ್ನತವಾಗಿ ಇರುವಂತಹ ಶಕ್ತಿದಾಯಕವಾಗಿರುತ್ತವೆ. ಎಂತಹ ಪ್ರಸಂಗಗಳು ಜೀವನದಲ್ಲಿ ಎದುರಾದರೂ ಒಮ್ಮೆ ಒಂದು ಸಣ್ಣ ಕಿರುನಗೆಯನ್ನ ಬೀರುತ್ತಾ ಮೌನವಾಗಿ ಮುಂದೆ ನಡೆದಾಗ ಮುಂದೆ ನಡೆಯುವಂತಹ ಗಂಭೀರವಾಗಿರುವಂತಹ ಜಗಳಗಳಿಂದ ಅಥವಾ ಮನಸ್ತಾಪಗಳಿಂದ ನೀವು ಮುಕ್ತರಾಗಿ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತವೆ. ಕಿರುನಗೆ ಎನ್ನುವುದು ಬಹಳ ಸಮಸ್ಯೆಗಳನ್ನು ಅದು ಪರಿಹರಿಸಲು ಸಹಕಾರವನ್ನ ನೀಡಿದರೆ, ಮೌನ ಎನ್ನುವುದು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಹಕಾರವನ್ನ ನೀಡುತ್ತದೆ. ಕೆಲವು ವ್ಯಕ್ತಿಗಳಿಗೆ ನಿದ್ರೆ ಬರುತ್ತಿರುವುದಿಲ್ಲ. ಅದಕ್ಕೆ ಕಾರಣ ಅವರು ಕೆಲವರ ಬಗ್ಗೆ ಅಸೂಯೆಯನ್ನ ಪಡುತ್ತಾ ಇರುತ್ತಾರೆ. ಹಾಗಾಗಿ ಅವರಿಗೆ ಸರಿಯಾದ ನಿದ್ರೆ ಎನ್ನುವುದು ಬರುವುದೇ ಇಲ್ಲ. ಮತ್ತೆ ಕೆಲವು ವ್ಯಕ್ತಿಗಳಿಗೆ ಅಹಂಕಾರದ ಮನೋಭಾವನೆ, ಅಂಥವರಿಗೆ ಸರಿಯಾದ ಮಿತ್ರರು ಇರುವುದೇ ಇಲ್ಲ. ಯಾರ ಬಳಿ ಅಹಂಕಾರ ಎನ್ನುವುದು ಇರುತ್ತದೆಯೋ ಅಂಥವರ ಬಳಿ ಎಂದಿಗೂ ಜನರು ಅಥವಾ ಮಿತ್ರರನ್ನು ನಾವು ನಿರೀಕ್ಷೆ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಅಹಂಕಾರ ಎನ್ನುವುದು ಅವರು ಎಲ್ಲ ಸಂಬಂಧಗಳಿಂದ ದೂರವಾಗುವಂತೆ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಇದ್ದು ಅಹಂಕಾರ ಎನ್ನುವುದನ್ನು ಮಾತ್ರ ನೀವು ಎಂದಿಗೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಅಹಂಕಾರದಿಂದ ಎಷ್ಟು ದೂರವಿರುತ್ತೀರಿಯೋ ಅಷ್ಟು ನೀವು ಒಬ್ಬಂಟಿಯಾಗಿ ಇರುವುದನ್ನು ತಪ್ಪಿಸಿಕೊಳ್ಳಬಹುದು. ಹಾಗೆಯೇ ಜೀವನದಲ್ಲಿ ಅನುಮಾನದಿಂದ ಬದುಕುವಂತಹ ವ್ಯಕ್ತಿಗಳಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ಅವರು ಕೇವಲ ಎಲ್ಲರ ಮೇಲೆ ಅನುಮಾನವನ್ನು ಪಡುತ್ತಾ ತಮ್ಮ ಜೀವನವನ್ನು ಒಂಟಿಯಾಗಿ ಕಳೆಯುತ್ತಾರೆ. ಅನುಮಾನ ಎನ್ನುವುದು ಇತರರನ್ನು ಕೊಲ್ಲುವುದಿಲ್ಲ, ಅದು ನಮ್ಮೊಳಗೆ ನಮ್ಮನ್ನೇ ನಿಧಾನವಾಗಿ ಸಂಹರಿಸುತ್ತಾ ಬರುತ್ತದೆ. ನಿನ್ನ ಒಂದು ಪ್ರೇಮಕ್ಕೆ, ನಿನ್ನ ಒಂದು ಪ್ರೀತಿಗೆ ಬೆಲೆ ಇಲ್ಲದಾಗ ನೀನು ಎಷ್ಟೇ ಪ್ರೀತಿಸಿದರೂ ಕೊನೆಗೆ ನಿನಗೆ ಬೆಲೆ ಇಲ್ಲದಂತೆ ಆಗುತ್ತದೆ. ಹಾಗಾಗಿ ನಿನ್ನ ಪ್ರೀತಿಗೆ ಎಲ್ಲಿ ಬೆಲೆ ಇರುತ್ತದೆಯೋ ಅಲ್ಲಿ ಅಂತಹ ವ್ಯಕ್ತಿಗಳನ್ನು ಪ್ರೀತಿಸು. ಹಾಗೆ ಯಾವುದೇ ಕಾರಣಕ್ಕೂ ನಿನಗೆ ಬೆಲೆಯನ್ನು ಕೊಡದೇ ಇರುವಂತಹ ಸಂಬಂಧಕ್ಕಾಗಿ ನೀನು ಪರಿತಪಿಸಬೇಡ.
ಜೀವನದಲ್ಲಿ ಮನುಷ್ಯನು ಯಾವಾಗಲೂ ಸಂತೋಷವಾಗಿ ಇರಬೇಕು ಎನ್ನುವುದಾದರೆ ಬರೀ ಆಸ್ತಿ ಅಂತಸ್ತುಗಳಿಂದ ಅಷ್ಟೇ ಸಾಲದು. ನಿನ್ನ ಬಳಿಯಲ್ಲಿ ನಾವಿದ್ದೇವೆ ಎಂದು ಧೈರ್ಯವನ್ನ ನೀಡುವವರು ಕೂಡ ಕೆಲವೊಮ್ಮೆ ಬೇಕಾಗುತ್ತಾರೆ. ಬಾಲ್ಯದಲ್ಲಿ ಶಿಕ್ಷಣ, ಯೌವನದಲ್ಲಿ ಕ್ರಮಶಿಕ್ಷಣ ಎಷ್ಟು ಅವಶ್ಯಕ ಇದೆಯೋ ವೃದ್ಧಾಪ್ಯದಲ್ಲಿ ಇದ್ದವರಿಗೆ ರಕ್ಷಣೆ ಕೂಡ ಅಷ್ಟೇ ಅವಶ್ಯಕವಾಗಿ ಇರುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರೇ ವೃದ್ಧರು ಇದ್ದರೆ ಅವರಿಗೆ ಖಂಡಿತವಾಗಿಯೂ ಸಹಾಯವನ್ನ ಮಾಡಿ. ಅವರ ಬಳಿಯಲ್ಲಿ ನೀವು ದಿನದಲ್ಲಿ ಕೆಲವು ಕ್ಷಣಗಳಾದರೂ ಕುಳಿತು ಮಾತನಾಡಿ, ಅವರ ಸಮಸ್ಯೆಯನ್ನ ಆಲಿಸಿ, ಅವರಿಗೆ ಬೇಕಾಗಿರುವುದನ್ನ ಒದಗಿಸಿ. ನಿನ್ನನ್ನು ಶಕ್ತಿವಂತನಾಗಿ ಮಾಡುವಂತಹ ಪ್ರತಿ ಆಶಯವನ್ನು ನೀನು ಸ್ವೀಕರಿಸು. ಹಾಗೆಯೇ ಶಕ್ತಿಯನ್ನು ಹೀನರನ್ನಾಗಿ ಮಾಡುವಂತಹ ಪ್ರತಿ ಯೋಚನೆಯನ್ನು ನೀನು ತಿರಸ್ಕರಿಸು. ನಿನ್ನ ಬೆಳವಣಿಗೆಗೆ ಸಹಾಯವನ್ನು ಮಾಡುವಂತಹ ಯೋಚನೆಗಳನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ. ಅದೇ ನಿನ್ನನ್ನು ಕುಗ್ಗಿಸುವಂತಹ, ನಿನ್ನನ್ನು ಯಾವುದೇ ಕಾರಣಕ್ಕೂ ಬೆಳವಣಿಗೆ ಆಗದಂತೆ ಮಾಡುವಂತಹ ಯೋಚನೆಗಳನ್ನು ನೀನು ಎಂದಿಗೂ ಮಾಡಲು ಹೋಗಬೇಡ. ನೀನು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸುವಂತಹ ಸಂಬಂಧಗಳನ್ನು ಬಿಡುವುದೇ ಉತ್ತಮ. ಏಕೆಂದರೆ ಇಲ್ಲಿ ನಿನ್ನ ಈ ಸಂಬಂಧ ಅವಶ್ಯಕತೆ ಇರುವುದಿಲ್ಲ ಎಂದರ್ಥ. ಜೀವನದಲ್ಲಿ ಇಚ್ಛೆ ಹಾಗೂ ಕೋರಿಕೆ ಎನ್ನುವುದು ನಮ್ಮನ್ನು ಇನ್ನೊಬ್ಬರ ಗುಲಾಮರನ್ನಾಗಿ ಮಾಡಿಸುತ್ತವೆ. ಸಹನೆ ಹಾಗೂ ಆಶಯ ನಿನ್ನನ್ನು ಯಾವತ್ತಾದರೂ ರಾಜನನ್ನಾಗಿ ಮಾಡಿಸುತ್ತವೆ. ನೆನಪಿನಲ್ಲಿ ಇಟ್ಟುಕೋ. ನಿನ್ನ ಜೀವನಕ್ಕೆ ನೀನೇ ಗುರು. ನಿನ್ನ ಜೀವನದ ಅನುಭವವೇ ಪಾಠ. ಅನುಭವಕ್ಕಿಂತ ಮಿಗಿಲಾದಂತಹ ಜ್ಞಾನವಿಲ್ಲ. ಅನುಭವ ಎನ್ನುವುದು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ಪಾಠವಲ್ಲ. ಅದು ಖುದ್ದಾಗಿ ನಮ್ಮ ಜೀವನದಲ್ಲಿ ಅನುಭವಿಸುವಂತಹ ಕೆಲವು ಘಟನೆಗಳಿಂದಾಗಿ ನಾವು ಜೀವನದಲ್ಲಿ ಕಲಿತಂತಹ ಪಾಠವಾಗಿರುತ್ತದೆ. ಕೆಲವರ ಜೀವನದಲ್ಲಿ ದಿನಾಂಕಗಳು ಬಿಟ್ಟು ಬೇರೆ ಏನೂ ಕೂಡ ಬದಲಾಗುವುದಿಲ್ಲ. ಯಾವುದೇ ವ್ಯಕ್ತಿ ತಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ. ಆ ಪ್ರಸಂಗಗಳು, ಆ ಸಂದರ್ಭಗಳು ಆ ವ್ಯಕ್ತಿಯನ್ನು ಆ ರೀತಿಯಾಗಿ ವರ್ತನೆ ಮಾಡುವಂತೆ ಮಾಡುತ್ತದೆ. ಅದು ನಮ್ಮ ನಡವಳಿಕೆ ಮತ್ತು ನಮ್ಮ ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ನಮ್ಮ ಶತ್ರುಗಳನ್ನಾಗಿ ಮಾಡಲು ಸಾಧ್ಯವಾಗುವುದು. ಹಾಗಾಗಿ ಮಾತನಾಡುವ ಮುನ್ನ ಸ್ವಲ್ಪ ಯೋಚನೆಯನ್ನ ಮಾಡಿ. ನೀವು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಿದ್ದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನ ನೀಡುತ್ತದೆ. ದುಃಖ ಎನ್ನುವುದು ನಿನ್ನ ಅತ್ಯುತ್ತಮವಾದ ಸ್ನೇಹಿತ ಇದ್ದ ಹಾಗೆ. ಅವನು ನಿನ್ನೊಂದಿಗೆ ಇರುವವರೆಗೂ ನಿನಗೆ ಜೀವನದ ಪಾಠವನ್ನು ಕಲಿಸುತ್ತಾ ಇರುತ್ತದೆ. ಹಾಗಾಗಿ ದುಃಖ ಬಂದಿತು ಎಂದು ಜೀವನದಲ್ಲಿ ಎಂದಿಗೂ ಕೊರಗಬೇಡಿ. ದುಃಖ ಬಂದಿತು ಎನ್ನುವುದಾದರೆ ಅದು ಒಂದಲ್ಲ ಒಂದು ಪಾಠವನ್ನು ನಿನಗೆ ಜೀವನದಲ್ಲಿ ಕಲಿಸುವ ಸಲುವಾಗಿ ದುಃಖ ಬಂದಿದೆ ಎಂದು ತಿಳಿದುಕೋ. ಮತ್ತು ಅವನು ಹೊರಟು ಹೋದಾಗ ನನಗೆ ಸಂತೋಷವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಅಂದರೆ ದುಃಖ ಹೋದಾಗ ನಮಗೆ ಸಂತೋಷವನ್ನು ಮರಳುವಂತೆ ಮಾಡಿ ಹೋಗುತ್ತಾನೆ. ದುಃಖ ಎನ್ನುವುದು ಮನುಷ್ಯನ ಜೀವನದ ಮೌಲ್ಯವನ್ನು ತಿಳಿಸುತ್ತದೆ. ಸಂತೋಷ ಬಂದಾಗ ಹಿಗ್ಗಬೇಡ, ಹಾಗೆಯೇ ದುಃಖ ಬಂದಾಗ ಕುಗ್ಗಲೇಬೇಡ. ಧರ್ಮ ಎಂದರೆ ಸತ್ಯ ಮತ್ತು ನ್ಯಾಯವನ್ನು ಅನುಸರಿಸುವುದು, ಮತ್ತೊಬ್ಬರ ಕಾರ್ಯಗಳ ಮೂಲಕ ಒಳ್ಳೆಯತನವನ್ನು ಹರಡಿಸುವುದು. ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಜಾಗರೂಕರಾಗಿರಿ. ಫಲಿತಾಂಶಗಳ ಬಗ್ಗೆ ಚಿಂತೆ ಬೇಡ. ಯಾವುದೇ ಕಾರ್ಯವನ್ನು ನೀವು ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ಮಾಡಿದರೆ ಆ ಕಾರ್ಯಕ್ಕೆ ತಕ್ಕ ರೀತಿಯ ಫಲಿತಾಂಶವನ್ನು ದೇವರು ಸರಿಯಾದ ಸಮಯಕ್ಕೆ ನೀಡುತ್ತಾನೆ. ಜೀವನದಲ್ಲಿ ಇತರರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಒಬ್ಬ ಅತ್ಯುತ್ತಮವಾಗಿ ಅಡಗಿರುವಂತಹ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಮಾತನ್ನ ಕೇಳಿ, ಆ ವ್ಯಕ್ತಿ ಹೇಳುವಂತಹ ಮಾತನ್ನ ಅನುಸರಿಸಿ. ಜೀವನದಲ್ಲಿ ಖಂಡಿತವಾಗಿಯೂ ನೀವು ಮುಂದೆ ಬಂದೇ ಬರುತ್ತೀರಾ. ಆ ವ್ಯಕ್ತಿಯೇ ನಿಮ್ಮ ಮನಸ್ಸು. ಯಾವ ವ್ಯಕ್ತಿಯು ತಮ್ಮ ಮನಸ್ಸಿನ ಮಾತನ್ನ, ತಮ್ಮ ಮನಸ್ಸಿನ ಪ್ರಶ್ನೆಯನ್ನ ಅನುಸರಿಸುತ್ತಾನೆಯೋ ಆ ವ್ಯಕ್ತಿಯು
ಜೀವನದ ಅತ್ಯುತ್ತಮವಾಗಿ ಇರುವಂತಹ ಸ್ಥಾನವನ್ನು ಏರಲು ಸಾಧ್ಯವಾಗುವುದು. ಯಾರೇ ಏನನ್ನೇ ಹೇಳಿದರೂ ಕೂಡ ನಮ್ಮ ಮನಸ್ಸು ಎಂದಿಗೂ ಕೂಡ ನಾವು ಮೋಸ ಹೋಗುವಂತೆ ಹೇಳಲು ಸಾಧ್ಯವೇ ಇಲ್ಲ. ಹಾಗಾಗಿ ಇತರರ ಮಾತನ್ನ ಕೇಳುವುದನ್ನ ಬಿಟ್ಟು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ನಿಮ್ಮ ಮನಸ್ಸಿನ ಮಾತನ್ನ ಅನುಸರಿಸಿ. ಜೀವನದಲ್ಲಿ ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತದೆ. ಏನೇ ಆಗಲಿರುವುದೋ ಅವೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಕಷ್ಟಗಳು ಬಂದಿದೆ ಎಂದು ಕಷ್ಟದಲ್ಲಿ ನೀನು ಚಿಂತೆಗೆ ಒಳಗಾಗಬೇಡ. ಹಾಗೆಯೇ ನಿನ್ನ ಜೀವನದಲ್ಲಿ ಇದನ್ನು ಒಮ್ಮೆ ಅಳವಡಿಸಿಕೋ. ಎಷ್ಟೇ ಕಷ್ಟಗಳು ಜೀವನದಲ್ಲಿ ಎದುರಾದರೂ ಈ ಕಷ್ಟಗಳು ಎನ್ನುವುದು ಕೇವಲ ಆ ಕ್ಷಣಕ್ಕೆ ಮಾತ್ರ ನನ್ನ ಜೀವನದಲ್ಲಿ ಇರುತ್ತದೆ. ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಕೂಡ ನನ್ನ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವಂತಹ ಆಶಯವನ್ನ ಜೀವನದಲ್ಲಿ ಇಟ್ಟುಕೋ. ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುವುದು. ಕಾಲ ಎನ್ನುವುದು ಯಾರ ಸ್ವತ್ತು ಅಲ್ಲ. ಅದು ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ನೀಡೇ ನೀಡುತ್ತದೆ. ನಾವು ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪವನ್ನು ಪಡಬಾರದು. ಒಳ್ಳೆಯದಾದರೆ ಅದ್ಭುತವೆಂದು ಭಾವಿಸಬೇಕು, ಕೆಟ್ಟದ್ದಾದರೆ ಅದೊಂದು ಅನುಭವವೆಂದು ಪರಿಗಣಿಸಬೇಕು. ಜೀವನ ಎನ್ನುವುದು ಇಷ್ಟೇ. ಬಯಸಿದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಇತಿಹಾಸದಲ್ಲಿ ಹಸಿವಿನಿಂದ ಸಾಗಿದವನಿಗಿಂತ ಅವಮಾನದಿಂದ ಸಾಧಿಸಿ ಬೆಳೆದವರೇ ಹೆಚ್ಚು. ಅವಕಾಶ ಎನ್ನುವುದು ಜೀವನದಲ್ಲಿ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಲು ಎಂದಿಗೂ ಹಿಂಜರಿಯಬೇಡ. ನಾವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಮ್ಮನ್ನು ಬಂದು ತಲುಪುತ್ತದೆ. ಇದು ಖಂಡಿತವಾಗಿಯೂ ಸತ್ಯ. ಸುಖ ಎನ್ನುವುದು ಜೀವನದಲ್ಲಿ ಇರಲಿ ಬಿಡಲಿ, ಕಷ್ಟ ಎನ್ನುವುದು ಬರಲಿ ಹೋಗಲಿ, ಅವಕಾಶಗಳು ಸಿಗಲಿ ಸಿಗದೇ ಇರಲಿ, ಗೊಂದಲಗಳು ಇರಲಿ ಇಲ್ಲದೇ ಇರಲಿ, ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚಿಸಬೇಕು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಆಗ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆಯದನ್ನೇ ಬಯಸುವವರು ಬಂದೇ ಬರುತ್ತಾರೆ. ಸಂಕ್ರಾಂತಿಯ ದಿನದಂದು ನೀವು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ನೀವು ಹಿರಿಯರ ಆಶೀರ್ವಾದವನ್ನು, ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯುವುದರಿಂದ ಪೂರ್ತಿ ವರುಷವೂ ನಿಮಗೆ ಉಲ್ಲಾಸಮಯವಾಗಿ ಇರುವುದು. ಇನ್ನು ಇದೇ ರೀತಿಯಾಗಿ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.